RCB ಕಪ್ ತರಲಿ ಈ ಸಲ ನಮ್ಮದು ಡ್ರೆಸ್ ಅಂತ ಕೇಳಿದ್ರೆ ಅವನ ಭಾಷೆಯಲ್ಲಿ ಇವ್ರು ಮಾತಾಡ್ತಾರೆ. ಕನ್ನಡಕ್ಕೆ ಕೈ ಎತ್ತುವಂಥ ರಾಷ್ಟ್ರಕವಿ ನಾಡು ನುಡಿ ಅಂತ ಬಂದಾಗ ಅದು ಯಾವುದಾದ್ರೂ ಫಸ್ಟ್ ಒಂದು ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರನೇ. ವೈಯಕ್ತಿಕ ಕೆಲಸಗಳು ಎಲ್ಲೇ ಇದ್ದರೂ ಬದಿಗಿಟ್ಟು ಕನ್ನಡಕ್ಕೆ ಅಂತ ಒಂದಿಷ್ಟು ಕೆಲಸ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತಾ ಬರ್ತಾಯಿದ್ದೀನಿ. ಸಂಘಟನೆಗೆ ಹೋಗೋದು, ಇಲ್ಲ ಕಾಂಗ್ರೆಸ್ಸಿಗೆ ಹೋಗೋದು, JDSಗೆ ಹೋಗೋದು, BJPಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ಬೇಡ, ನಾವೊಂದು ಕನ್ನಡ ಪರ ಸಂಘಟನೆಗೆ ಹೋರಾಟಕ್ಕೆ ಹೋಗೋಣ ಅಂಥೇಳಿ ಆವಾಗ 1999 ಅಕ್ಟೋಬರ್ 3ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಉದಯವಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾದೆ. ಅಂದರೆ ನೀವು ಕನ್ನಡ ಹೋರಾಟಕ್ಕೆ ಬಂದಿದ್ರಲ್ಲ, ನಿಮಗೆ ಇನ್ಸ್ಪೈರ್ ಯಾರು ಸರ್? ಈ ನನ್ನ ಹೋರಾಟಕ್ಕೆ ನನ್ನ ಗುರುಗಳಾದ TA ನಾರಾಯಣಗೌಡ್ರೆ. ಅವರು ಹೋರಾಟಗಳು ಸುಮಾರಿದೆ, ಅದೊಂದು ದಾಖಲೆ ಹೋರಾಟಗಳು. ಅವರ ನೋಡ್ಕೊಂಡು ಬಂದಂಥವ್ರು ನಾವುಗಳು. ಅವರ ಹೋರಾಟನೇ ನಮಗೆ ಒಂದು ಸ್ಫೂರ್ತಿ. ಅವರ ಹೋರಾಟದಿಂದನೇ ಇವತ್ತು ನಾವು ಶಿವಮೊಗ್ಗದಲ್ಲಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಅಂತ ಹೇಳಿದರು. ಇದೊಂದೇ ಈ ಒಂದು ದೇಹದಲ್ಲಿ ರಾಷ್ಟ್ರಕವಿ ನಮ್ಮ ಜಿಲ್ಲೆಯಾದವರಂಥ ಅವರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಮಾಡಲಿಕ್ಕೆ ತುಂಬಾ ಶ್ರಮಪಟ್ಟು ನಾನು ಈ ಸ್ಥಾನಕ್ಕೆ ಇವತ್ತು ಬಂದು ನಿಂತಿದ್ದೀನಿ. ನಿಮ್ಮನ್ನು ನೀವು ಅರ್ಪಿಸ್ಕೊಂಡಿದ್ದೀರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು 28 ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ನನ್ನ ಜೀವನ ನನ್ನ ವೈಯಕ್ತಿಕ ಕೆಲಸಗಳು ಎಲ್ಲೇ ಇದ್ದರೂ ಬದಿಗಿಟ್ಟು ಕನ್ನಡಕ್ಕೆ ಅಂತ ಒಂದಿಷ್ಟು ಕೆಲಸ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತಾ ಬರ್ತಾಯಿದ್ದೀನಿ. ಉದ್ದೇಶಗಳೇನು ಸರ್? ನೀವು ಈಗ ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ನೀವು ಕನ್ನಡ ಪರವಾಗಿ ಹೋರಾಟ ಮಾಡ್ತೀರಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಇವತ್ತೇನಾಗಿದೆ ಅಂದರೆ ಕನ್ನಡ ಅಂದರೆ ಎನ್ನಡ ಎಕ್ಕಡ ಅನ್ನಂಗೆ ಆಗಿದೆ. ಕನ್ನಡ ಅಂದರೆ ಎನ್ನಡ ಎಕ್ಕಡ ಕ್ಯಾರೆ ಅನ್ನೋಂಥ ಜನ ಇವತ್ತಿದ್ದಾರೆ. ಹಾಗಾಗಿ ಕನ್ನಡ ಉಳಿಸುವಂಥ ಕೆಲಸ ನಮ್ಮಿಂದನೇ ಆಗಬೇಕು, ನಮ್ಮಂಥ ಯುವಕರಿಂದನೇ ಆಗಬೇಕು. ಈ ನಿಟ್ಟಿನಲ್ಲಿ ನಮಗೆ ಆ ಸಣ್ಣ ವಯಸ್ಸಿನಿಂದಲೂ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ಒಂದು ಕನ್ನಡದ ಮೇಲೆ ಒಂದು ಅತಿಯಾದ ಗೌರವ, ಪ್ರೀತಿ, ಆ ಭಾಷೆ ಮೇಲೆ, ನೆಲದ ಮೇಲೆ, ನಮ್ಮ ಭಾಷೆಗಳ ಮೇಲೆ, ಇದನ್ನೆಲ್ಲ ನಮ್ಮ TA ನಾರಾಯಣಗೌಡರು ಹೋರಾಟ ಮಾಡ್ತಕ್ಕಂಥ ದಿಟ್ಟ ಹೋರಾಟಗಳನ್ನ ನೋಡ್ಕೊತ ನಮಗೆ ಅದೇ ಒಂದು ಸ್ಫೂರ್ತಿಯಾಗಿ ನಾವು ನಮ್ಮ ಜೀವನದಲ್ಲಿ ಸತತವಾಗಿ 28 ವರ್ಷಗಳ ಕಾಲ ಕನ್ನಡ ಸೇವೆಯಲ್ಲೇ ತೊಡಗಿದ್ದೀವಿ. ಯಾವುದೇ ಒಂದು ಸಂಘಟನೆಗೆ ಹೋಗದೆ ಒಂದೇ ಸಂಘಟನೆಯಲ್ಲಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮ ಜೀವನವನ್ನೇ ತೊಡಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಸತತವಾಗಿ ನಾಡು ನುಡಿ ಅಂತ ಬಂದಾಗ ಅದು ಯಾವುದಾದ್ರೂ ಫಸ್ಟ್ ಒಂದು ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರನೇ. ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂತೇಳಿ UP ಮನಮೋಹನ್ ಸಿಂಗ್ ಇದ್ದರು ಅವಾಗ. ಆ ಕಾಲದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂದರು. ತಮಿಳಿಗೆ ಕೊಟ್ಟಿದ್ದರು, ತೆಲುಗುಗೆ ಕೊಟ್ಟಿದ್ದರು, ಎಲ್ಲ ಭಾಷೆಗಳಿಗೂ ಕೊಟ್ಟಿದ್ದರು. ನಮ್ಮ ಕನ್ನಡಕ್ಕೆ ಕೊಡಲಿಕ್ಕೆ ನಮ್ಮ ಕನ್ನಡಕ್ಕೆ ಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಹೋರಾಟ ಮಾಡಿ ತೊಗೊಳ್ಳೋಂಥ ಪರಿಸ್ಥಿತಿ. ಹೌದು. ಆ ಹೋರಾಟದಲ್ಲಿ ನಾನು ಸತತವಾಗಿ ನನ್ನ ಮೇಲೆ ಒಂದು ಕೇಸ್ ಹಾಕಿದರು. ರೈಲು ತಡೆ ಅಂತ ಮಾಡಿದ್ವಿ. ಆಗ ನನಗೆ ಮೈಸೂರು ಭಾಗಕ್ಕೆ ನನ್ನ ಕೇಸ್ ಮಾಡಿದರು. ನನ್ನ ಸಹಚರರಿಗೂ ಸೇರಿ 18 ಜನಕ್ಕೆ ಕೇಸ್ ಮಾಡಿದರು. ಆ ಹೋರಾಟದಲ್ಲೂ ಕೇಸಲ್ಲಿ ಅದ ನಂತರ ಆ ಕೇಸನ್ನು ನನಗೆ ವಜಾ ಮಾಡಿದರು. ಆ ಹೋರಾಟಕ್ಕೆ ಚಿಕ್ಕ ಜಯವೇ ಇವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರತಕ್ಕಂಥದ್ದು. ಇದು ದೊಡ್ಡ ವಿಚಾರ, ಎಲ್ಲ ಭಾಷೆಗಳಿಗಿದೆ, ಅದರಲ್ಲಿ ನಮ್ಮ ಕನ್ನಡಕ್ಕೂ ಸಿಕ್ಕಿದಾಗ ಆ ಹೋರಾಟದಲ್ಲೂ ಭಾಗಿಯಾಗಿದ್ದೀನಿ ಅನ್ನೋದು ನನ್ನ ದೊಡ್ಡ ಪುಣ್ಯ ಅಂತ ಹೇಳ್ಕೊಂಡು. ಕರ್ನಾಟಕಕ್ಕೆ 3 ಜನ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ನಮ್ಮ ಜಿಲ್ಲೆ JH ಪಾಟೀಲು, BS ಯಡಿಯೂರಪ್ಪನವರು ಹಾಗೂ S ಬಂಗಾರಪ್ಪನವರು ಅಂಥ ಬುದ್ಧಿವಂತರ ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಅಂತ ಅಂದ್ಕೊತೀನಿ. ಹಾಗೂ ನಮ್ಮ ರಾಷ್ಟ್ರಕವಿ ಹುಟ್ಟಿದಂಥ ಸ್ಥಳ ಅದೇ ಜಿಲ್ಲೆಯವನಾಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ. ಕನ್ನಡ ಸೇವೆಗೆ ನನಗೊಂದು ಅವಕಾಶ ಕೊಟ್ಟಿದೆ. ಯೂತ್ಸ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರಿಗೆ ಹೋದರೆ ಯಾರು ಕನ್ನಡನೇ ಮಾತಾಡಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಾಗಿದೆ ಅಂದರೆ ನಮ್ಮ ಯುವಕರುಗಳಿಗೆ ಕನ್ನಡ ಅಂದರೆ ಈ ಬೇಡವಾದ ಭಾಷೆಯನ್ನು ಲೆಕ್ಕಕ್ಕಿದ್ದಾರೆ ನಮ್ಮ ಯುವಕರು. ಇನ್ನೂ ತುಂಬ ಹಿಂದೆ ಇದ್ದಾರೆ. ಇದು ಇವತ್ತು ಅವ್ರಿಗೆ ಗೊತ್ತಾಗೋದಿಲ್ಲ. ನಾಳೆ ಅವ್ರ ಪರಂಪರೆಯಲ್ಲಿ ಕನ್ನಡ ಹುಡುಕಬೇಕು ಅನ್ನೋದು ತುಂಬ ಕಷ್ಟ ಅಂತ ವಿಚಾರವಾಗಿಬಿಟ್ಟಿದೆ. ಅವ್ರು ಏನಾಗಬೇಕು ಅನ್ನೋದಾದರೆ ನಮ್ಮ ಯುವಕರುಗಳು ಎಚ್ಚೆತ್ಕೋಬೇಕು. ಈಗ
ಎಚ್ಚೆತ್ಕೋಬೇಕು. ನಾಡಿನ ವಿಚಾರ ಬಂದಾಗ ಯಾರೋ 4 ಜನ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾಯಿದ್ದಾರೆ ಅಂತ ಹೋಗ್ತಾ ಇರ್ತಾರೆ. ಈಗ ಅಂಥ ಒಂದು ಪರಿಸ್ಥಿತಿ ಇದೆ ಇವತ್ತು. ಕನ್ನಡ ಪರ ಸಂಘಟನೆಗಳು ಎಲ್ಲರದು ಅಷ್ಟೇ. ಯಾರೇ ವಾಲಂಟ್ರಿಯಾಗಿ ಬಂದು ನಾನು ಹೋರಾಟಕ್ಕೆ ಬರ್ತೀನಿ ಅಂತ ಹೇಳೋರು ಬೆರಳೆಣಿಕೆ. ಹೌದು, ಬರೀ ಬೆರಳೆಣಿಕೆನವ್ರು ಅಷ್ಟೇ ಜನ ಮಾತ್ರ ಇದ್ದಾರೆ. ಇವತ್ತು ಏನಾದ್ರು ಒಂದು ಕನ್ನಡ ಪರವಾಗಿ ನಿಂತಿದ್ದೀವಿ, ಕೆಲಸ ಮಾಡಬೇಕು ಅಂತೇಳಿ ಯಾರೂ ಬಂದು ಮುಂದೆ ಬರ್ತಾ ಇಲ್ಲ. ಇದು ಈಗಿನ ಯುವಕರುಗಳಿಗೆ ಏನಾಗ್ಬಿಟ್ಟಿದೆ, ಆಸಕ್ತಿ ಕಡಿಮೆನೋ ಹಿತಾಸಕ್ತಿ ಕಡಿಮೆನೋ ಗೊತ್ತಿಲ್ಲ, ಇಲ್ಲ ಕನ್ನಡದ ಪ್ರೇಮ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ಅನ್ನೋ ಒಂದು ಭಾಸವಾಗ್ತಾಯಿದೆ. ಇದು ಏನಾಗಬೇಕಂದ್ರೆ ಅತಿ ಹೆಚ್ಚು ಜನ ಯುವಕರು ಬರಬೇಕು ಮುಂದಿನ ಪೀಳಿಗೆಗೆ. ಇಲ್ಲ ಅಂದರೆ ಕನ್ನಡ ಅನ್ನೋದು ಹುಡುಕಾಡ್ಬೇಕಾಗ್ತದೆ. ಈಗ ಬೆಂಗಳೂರಲ್ಲಿ ನೋಡಿ ಏನೂ ಕಾಣಲ್ಲ, ಎಲ್ಲ ಹಿಂದಿಮಯ ಆಗಿಬಿಟ್ಟಿದೆ. ಎಲ್ಲ ಹಿಂದಿ ವಾಲಾಗಳು, ಎಲ್ಲ ತೆಲುಗುನವರು, ಈ ಕಡೆ ತಮಿಳರು, ಇವ್ರುಗಳ್ದೆ ಅತಿ ಹೆಚ್ಚು. ಹೌದು, ಆಗಬಾರ್ದು ಅಂತಲೇ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಮೊನ್ನೆ ಒಂದು ಹೋರಾಟ ಆಯಿತು. ಕನ್ನಡ ನಾಮಫಲಕ ಇಲ್ಲ. ನೀವು ತಮಿಳ್ನಾಡಿಗೆ ಹೋಗಿ ನೋಡಿ, ಎಲ್ಲ ಫಸ್ಟು ತಮಿಳು ಇರುತ್ತೆ, ಅದು ಕೆಳಗಡೆ ಇಂಗ್ಲೀಷ್ ಇರುತ್ತೆ. ಅದೇ ಕರ್ನಾಟಕದಲ್ಲಿ ಇಂಗ್ಲೀಷ್ ಫಸ್ಟ್ ಇರುತ್ತೆ, ಕನ್ನಡ ಕೆಳಗಿರುತ್ತೆ, ಸಣ್ಣಕ್ಕಿರ್ತಾರೆ. ಸರ್ಕಾರ ಆದೇಶ 40-60% ಇದ್ರೂ ಇರಲೇಬೇಕು ಅಂತ ಆದೇಶ ಮಾಡಿದ್ರು ಯಾವುದೇ ಅಂಗಡಿ ಮಾಲೀಕರು ವರ್ತಕರು ಯಾವುದು ನಾಮಫಲಕವನ್ನು ಹಾಕದೇ ಇದ್ದರಿಂದ ಅವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟರು, ಟಿ ಎ ನಾರಾಯಣಗೌಡರು. ಒಂದು ಹೋರಾಟ ಮಾಡಿ ಯಾರು 60% ಮಾಡಿಲ್ವೋ ಭಾರಿ ಇಡೀ ಕರ್ನಾಟಕನೇ ಒಂದು ಮಾಧ್ಯಮಗಳ ಲೋಕದಲ್ಲಿ ಹಿಡಿದು ಪ್ರತಿಯೊಬ್ಬ ಜನರು ನೋಡ್ತಾಯಿದ್ರು, ಹಿಂತಿರುಗಿ ನೋಡೋಂಥ ಒಂದು ಹೋರಾಟ ಆಯಿತು. ಆ ಹೋರಾಟದಲ್ಲಿ ನಮ್ಮ ಟಿ ಎ ನಾರಾಯಣಗೌಡ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿದರು. 16 ದಿನ ಜೈಲಿನಲ್ಲಿಟ್ಟಿದ್ದರು. ಅವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರನ್ನು ಬಂಧನ ಮಾಡಿತು, ಜೈಲಲ್ಲಿಟ್ಟರು. ಆನಂತರ ಬಿಡುಗಡೆ ಆದರು. ಆ ನಂತರದಲ್ಲಿ ಎಲ್ಲ ಒಂದು ಆದೇಶ, ಕಟ್ಟುನಿಟ್ಟಿನ ಆದೇಶ ಕೊಟ್ಟರು. 60% ಆಗಲೇಬೇಕು ಅಂತೇಳಿ ಆದೇಶ ಕೊಟ್ಟಾಗ ಈಗ ಹೋಗಿ ನೋಡಿ, ಎಲ್ಲೇ ಬೆಂಗಳೂರಿಗೆ ಹೋಗಿ ನೋಡಿ, ಫಸ್ಟು ಕನ್ನಡ, ಆಮೇಲೆ ಇಂಗ್ಲೀಷ್ ಇರ್ತದೆ. ಆ ರೀತಿ ಹೋರಾಟ, ಪ್ರಬಲವಾದಂಥ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊತಾ ಬಂದಿದೆ. ಅದರಲ್ಲಿ ಮುಂಚೂಣಿಯಲ್ಲಿರೋಂಥ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರ ಆದೇಶದಲ್ಲಿ ನಡೀತಕ್ಕಂಥ ಹೋರಾಟಗಳು. ಉತ್ತರ ಭಾರತದಿಂದ ಬರ್ತಾರೆ, ಅವ್ರಿಗೆ ಕೆಲಸ ಹುಡ್ಕೊಂಡು ಬರ್ತಾರೆ. ಅವರಿಗೆ ನಾವು ಜಾಗ ಕೊಡ್ತೀವಿ, ಕೆಲಸ ಕೊಡ್ತೀವಿ, ಅನ್ನ ಕೊಡ್ತೀವಿ. ಆದರೆ ಅವರು ಹೇಳೋದೊಂದೇ, ಕನ್ನಡಿಗರು ಯಾರೂ ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಮೊನ್ನೆ ಬೆಂಗಳೂರು ನಗರದಲ್ಲಿ ಯಾವುದೋ ಹೋಟೆಲ್ನಲ್ಲಿ ಕನ್ನಡಿಗರಿಗೆ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಬೋರ್ಡ್ ಹಾಕಿದ್ರು. ಅದನ್ನು ಯಾರೂ ಕಾಣಿಸ್ಲಿಕ್ಕಾಗಿಲ್ಲ. ಅಲ್ಲಿ ಹೋಗ್ತಿದ್ದಂಥ ಹೋಟೆಲ್ನಲ್ಲಿ ಕನ್ನಡಿಗರು ಹೋಗ್ತಿದ್ರು, ಊಟ ಮಾಡ್ತಿದ್ರು, ತಿಂಡಿ ತಿನ್ಕೊಂಡು ಹೋಗ್ತಾಯಿದ್ರು ಅವರು ಕೆಲಸ ಮಾಡಿ. ಅದು ಯಾರೋ ಕನ್ನಡ ಪರ ಸಂಘಟನೆ ನೋಡಿದವರು ಅಂತಂದೇಳಿ ರಕ್ಷಣಾ ವೇದಿಕೆಯವರು ಹೋಗಿ ಅವರನ್ನು ಹೋಟೆಲ್ನನ್ನು ಹಿಂತಿರುಗಿಸಿ ಏನು ಯಾಕೆ ಹಾಕಿದೆಯಾ ಈ ರೀತಿ ಅಂತಂತೇಳಿ ಬೈದು ಹೊಡೆದ್ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಅವನ ಮೇಲೆ ಕ್ರಮ ತೆಗೆದುಕೊಂಡ್ರು. ಆ ಬೋರ್ಡನ್ನು ಕಿತ್ತಾಕಿದ್ರು. ಅದ ನಂತರ ಆ ಪರಿಸ್ಥಿತಿ ಆಗಿದೆ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಯಾರು? ನಮ್ಮ ಕನ್ನಡಿಗರೇ. ಏನು ಹಾಕಿದ್ದಾನೆ ಯಾರೋ ಮಾತಾಡ್ತಾರೆ, ಅವ್ರು ಹಾಕಿದ್ದಾರೆ ಬಿಡಿ, ನಮಗೆ ಯಾಕೆ ಅಂತೇಳಿ ಹೋಗ್ತಾ ಇದ್ದಾರಲ್ಲ. ಈ ಧೋರಣೆ ಆಗಬಾರ್ದು. ಈ ಧೋರಣೆ ಆಗಿಬಿಟ್ರೆ ನಾವು ಕನ್ನಡ ಹಿಂದಕ್ಕೆ ಉಳಿತತೆ. ನಮ್ಮ ಜಾಗದಲ್ಲಿ ನಾವು ನೆಲ, ಜಲ, ಗಾಳಿ ಎಲ್ಲ ಕೊಟ್ಟರು. ಅವ್ರೇನು ಮಾಡ್ತಾಯಿದ್ದಾರೆ? ಕನ್ನಡದ ವಿರುದ್ಧವಾಗಿಯೇ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ವಿರುದ್ಧ ಎಚ್ಚೆತ್ಕೊಳ್ಬೇಕಂತ ನಮ್ಮ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಈಗಾದರೂ ಇಲ್ಲವಾದಲ್ಲಿ ಮುಂದೆ ದಿನಗಳಲ್ಲಿ ಈ ಹಿಂದಿ ವಾಲಾಗಳೆಲ್ಲ ನಮ್ಮೇಲೆ ಹಿಂದಿ ಏರಿಕೆ ಮಾಡೋಕತ್ಬಿಡ್ತಾರೆ. ಹಿಂದಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಹೀಗೆ ಮಾಡ್ತಾಯಿದ್ರೆ ಇದನ್ನು ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಒಂದು ಸೂಚನೆಯೂ ಮಾಡಿದ್ದಾರೆ. ಈಗ ಯುವಕರುಗಳಿಗೆ ಕನ್ನಡದ ಅಭಿಮಾನ ಬರಬೇಕು ಅವರಿಗೆ. ಅಲ್ಲ ಸರ್, ಈಗ ನೀವು ಬರಬೇಕು ಅಂತ ಹೇಳ್ತೀರ, ನಮ್ಮ ಸರ್ಕಾರಗಳೇ ಕನ್ನಡ ಶಾಲೆಗಳನ್ನ ಏನಾದರೂ ಅಪ್ಡೇಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಈಗ ಯಾವುದಾದ್ರೂ ಸ್ಕೂಲ್ ಮಕ್ಕಳದ್ದು ಏನಾದರೂ ಅಡ್ಮಿಷನ್ ಕಮ್ಮಿ ಆದರೆ ಅಂಥ ಸ್ಕೂಲ್ನ ಮುಗಿಸ್ತಾ ಇದ್ದಾರೆ. ಮತ್ತು ಹೆಂಗಾಗುತ್ತೆ ಇದು? ಏನಾಗಿದೆ ಅಂದರೆ ರಾಜಕೀಯ ಇಚ್ಛಾಸಕ್ತಿ ಕಡಿಮೆ ಇದೆ. ಬೇರೆ ರಾಜ್ಯಗಳಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣಗಳಿದೆ. ಆದರೆ ನಮ್ಮ ಪೋಷಕರು ಏನು ಮಾಡ್ತಾಯಿದ್ದಾರೆ, ದೊಡ್ಡ ದೊಡ್ಡ ಶಾಲೆ ಸೇರಿಸ್ಬೇಕು, ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸ್ಬೇಕು ಅಂತ ತಮ್ಮ ಮಕ್ಕಳನ್ನೇ ಕಳಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡದ ಮೇಲೆ ಇಚ್ಛಾಸಕ್ತಿ ಕಡಿಮೆ ಇರೋದರಿಂದ ನಮ್ಮ ಪೋಷಕರ ಮೇಲೆ, ನಮ್ಮ ಕನ್ನಡಿಗರಿಗೆ ಇಚ್ಛಾಶಕ್ತಿ ಕಡಿಮೆ ಆಗಿರೋದ್ರಿಂದ ಎಲ್ಲ ಒಂದು 4 ಮಕ್ಕಳು ಹೋಗ್ತಾ ಇದ್ದಾರೆ. ಶಾಲೆಗಳು ಕಡಿಮೆ ಆಗ್ತಾ ಇರೋದ್ರಿಂದ ಸರ್ಕಾರ ಏನು ಮಾಡ್ತಿದೆ, ಶಾಲೆಗಳನ್ನು ಮುಚ್ಚಬೇಕು, ನಡೀತಿಲ್ಲ, ಸರ್ಕಾರಕ್ಕೆ ಇದಾಗ್ತಿದೆ ಅಂಥೇಳಿ ಮಾಡ್ತಾಯಿದ್ದಾರೆ. ಅಂಥ ವಿಚಾರ ಬಂದಾಗ ನಾವು ಕನ್ನಡನ ಕಲಿಸಿ ಅಂಥೇಳಿ ಶಾಲೆ ಮುಚ್ಚುವಂಥ ಕೆಲಸ ಮಾಡಿದ್ರೆ ನಾವು ಸರ್ಕಾರಕ್ಕೆ
ನಾವು ಎದುರೇಟ್ ಕೊಡೋಂಥ ವ್ಯವಸ್ಥೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮಾಡ್ತದೆ ಅಂತ ಎಚ್ಚರಿಕೆನೂ ಮಾಡ್ತೀವಿ. ಸಹಕಾರಕ್ಕೂ ಕೂಡ ಪಕ್ಷ ಯಾವುದು? BJP, JDS, ಕಾಂಗ್ರೆಸ್? ಯಾವ ಪಕ್ಷದವರು ಇಲ್ಲ, ಹಾಂ ಯಾವ ಪಕ್ಷದವರು ಕೊಡೋದಿಲ್ಲ. ಹಾಂ ಕನ್ನಡ ಅಂದರೆ ಅವರಿಗೆ ಏನೂ ಇಲ್ಲ. ವೋಟ್ ಬ್ಯಾಂಕ್. ಅವ್ರಿಗೆ ಏನಾಗಿದೆ, ಯಾವ ಪಕ್ಷದವರು ಇಲ್ಲ. ಮೊದಲು BJP ಅಂತೂ ಇಲ್ಲವೇ ಇಲ್ಲ. ಹಾಂ ಯಾಕೆ ಸರ್? BJP ಅಂತೂ ಇಲ್ಲ. ಅವ್ರು ಇಲ್ಲಿ ಹಿಂದಿ ಧೋರಣೆ, ಹಾಂ ಮಲತಾಯಿ ಧೋರಣೆ ನಮ್ಮ ಕರ್ನಾಟಕದ ಮೇಲೆ. ಅವ್ರು ಈ ಸತತ 5 ವರ್ಷದ ಹಿಂದೆ ನೋಡಿದ್ದೀವಿ ನಾವು. ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ನೋಡಿದ್ದೀವಿ, ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ನೋಡಿದ್ದೀವಿ. ಅವರು ಈ ಹಿಂದಿ ಏರಿಕೆ ವಿಚಾರದಲ್ಲಿ ಹೈಕಮಾಂಡ್ ಏನು ಹೇಳ್ತೋ ಈ ಹಿಂದಿ ಏರಿಕೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ನಂಬರ್ 1 ಇದ್ದಾರೆ.